ತೀಕ್ಷ್ಣವಾದ ಮನೋಭಾವ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಪರಿಣಾಮಕಾರಿಯಾಗಿ ಲೆಕ್ಕಾಚಾರ ಮಾಡೋದು, ವಯಸ್ಸಾದವರಂತೆ ಬುದ್ಧಿವಂತ ನಿರ್ಧಾರಗಳನ್ನು ತಗೊಳ್ಳೋದು, ನಕಾರಾತ್ಮಕ ಮನೋಭಾವವನ್ನು ಇಟ್ಕೊಳ್ಳದೆ ಇರೋದು. ಅರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತಿದ್ದೀರಾ? ಇದೆಲ್ಲ ಮೂಲಾಂಕ 4 ಅವ್ರಿಗೆ ಇರುವಂತಹ ವ್ಯಕ್ತಿತ್ವ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೂಲಾಂಕ, ಜನ್ಮಾಂಕ ಅಥವಾ ಜನ್ಮ ಸಂಖ್ಯೆ 4 ಇರುವಂಥವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಯಾವುದೇ ತಿಂಗಳಿನ 4, 13, 22 ಹಾಗೆ 31ನೇ ತಾರೀಕಲ್ಲಿ ಹುಟ್ಟಿದ್ರೆ ನಿಮ್ಮ ಮೂಲಾಂಕ 4 ಆಗಿರುತ್ತೆ. ನಿಮ್ಮ ಮೂಲಾಂಕದ ಅಧಿಪತಿ ರಾಹು. ನಿಮ್ಮ ಜೀವನದ ರಹಸ್ಯದ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ, ಅದೃಷ್ಟದ ಸಂಖ್ಯೆ ಯಾವುದು, ಅದೃಷ್ಟದ ಬಣ್ಣ ಯಾವುದು, ಯಾವ ಮೂಲಾಂಕ ಇರೋರ ಜೊತೆಗೆ ಮದುವೆಯಾಗಬೇಕು, ಸ್ನೇಹವನ್ನು ಬೆಳೆಸಬೇಕು ಅನ್ನೋದನ್ನೆಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಮೂಲಾಂಕದಲ್ಲಿ ಹುಟ್ಟಿದವರನ್ನ ಕಂಪೇರ್ ಮಾಡಿದ್ರೆ ಮೂಲಾಂಕ 4ಅಲ್ಲಿ ಹುಟ್ಟಿರೋ ಜನರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹೀಗೆ ಹೇಳೋದಕ್ಕಿಂತ ನಾನು ಇವರನ್ನ ಯಾವಾಗಲೂ ಅಪಾರ್ಥನೇ ಮಾಡ್ಕೋತಾರೆ ಅಂತ ಹೇಳಬಹುದು. ಯಾವಾಗಲೂ ನಿಮ್ಮನ್ನ ತಪ್ಪಾಗಿನೇ ತಿಳ್ಕೊತಾರೆ. ನಿಮ್ಮ ಮಾತು, ನಿಮ್ಮ ಉದ್ದೇಶ ಯಾವುದು ತಪ್ಪಾಗಿರಲ್ಲ, ಆದರೆ ಅದು ಇನ್ನೊಬ್ಬರನ್ನ ತಪ್ಪಾಗಿ ತಲುಪತ್ತೆ. ನಿಮ್ಮ ಅದೃಷ್ಟದ ಮೇಲೆ ನಿಮಗೆ ನಂಬಿಕೆ ಇರೋದಿಲ್ಲ. ನಾವು ಮಾಡೋ ಕೆಲಸಕ್ಕೆ ತಕ್ಕ ಪ್ರತಿಫಲ ಅಷ್ಟೇ ಸಾಕು ಅನ್ನುವಂತಹ ಮನೋಭಾವ ನಿಮಗಿರುತ್ತೆ. ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಸ್ವಂತಿಕೆಯಲ್ಲಿ ನಿಮ್ಮನ್ನ ಮೀರಿಸೋರು ಯಾರೂ ಇರೋದಿಲ್ಲ. ನೀವು ಇನ್ನೊಬ್ಬರನ್ನ ಕಾಪಿ ಮಾಡೋದಿಲ್ಲ. ಯು ಆರ್ ಮೇಡ್ ಅಪ್ ಆಫ್ ಒರಿಜಿನಲ್ ಐಡಿಯಾಸ್ ಆ್ಯಂಡ್ ಒರಿಜಿನಾಲಿಟಿ. ನಿಮ್ಮ ಫಾರ್ವರ್ಡ್ ಥಿಂಕಿಂಗ್ ನೆಕ್ಸ್ಟ್ ಮಂತೋ ನೆಕ್ಸ್ಟ್ ಇಯರೋ ಅನ್ನೋವರೆಗೂ ಇರಲ್ಲ. ಇನ್ನು 10 ವರ್ಷ 20 ವರ್ಷವರೆಗೂ ನಿಮ್ಮ ಥಿಂಕಿಂಗ್ ಇರುತ್ತೆ. ಹಾಗೆ ನೀವು ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ರಿಯಾಲಿಟಿನೇ ಯೋಚನೆ ಮಾಡ್ತೀರಾ. ಕನಸಿನ ಲೋಕದಲ್ಲಿ ಇರೋದು, ಥಿಂಗ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ನಿಮ್ಮ ವ್ಯಕ್ತಿತ್ವ ಅಲ್ಲ. ನಿಮ್ಮ ಮೂಲಾಂಕದ ಅಧಿಪತಿ ರಾಹು ಆಗಿರೋದ್ರಿಂದ ರಾಹು ಮತ್ತು ಕೇತುಗೆ ಸಂಬಂಧಪಟ್ಟಂತ ಒಂದು ಕಥೆನ ನಾನು ಹೇಳ್ತೀನಿ. ನೀವು ಅದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ವ್ಯಕ್ತಿತ್ವ ಎಂಥದ್ದು, ಯಾಕೆ ನಿಮ್ಮ ವ್ಯಕ್ತಿತ್ವ ಹೀಗೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸಮುದ್ರ ಮಂಥನದ ಕತೆ ನೀವೆಲ್ಲ ಕೇಳಿದ್ದೀರಾ ಅಂತ ಅನ್ಕೋತೀನಿ. ಸಮುದ್ರದಿಂದ ಬಂದ ಅಮೃತವನ್ನ ಕುಡಿಯೋದಿಕ್ಕೆ ದೇವತೆಗಳು ಮತ್ತೆ ರಾಕ್ಷಸರ ನಡುವೆ ಗಲಾಟೆ ನಡಿಬೇಕಾದ್ರೆ ದೇವತೆಗಳಕ್ಕಷ್ಟೇ ಅಮೃತ ಸಿಗಬೇಕು ಅನ್ನೋ ಇಚ್ಛೆಯಿಂದ ಮಹಾವಿಷ್ಣು ಮೋಹಿನಿಯ ಅವತಾರವನ್ನ ತಾಳಿ ಅಮೃತವನ್ನ ದೇವತೆಗಳಿಗೆ ಕೊಡೋದಿಕ್ಕೆ ಸಿದ್ಧರಾಗ್ತಾರೆ. ಅಸುರರೆಲ್ಲ ಅಲ್ಲಿ ಹಾಡು ಹೇಳ್ಕೊಂಡು ನೃತ್ಯ ಮಾಡಬೇಕಾದ್ರೆ ಅದರಲ್ಲಿದ್ದ ಒಬ್ಬ ಸುರಭಾನು ಅನ್ನುವಂತಹ ರಾಕ್ಷಸ ದೇವತೆಗಳ ವೇಷವನ್ನ ಹಾಕೊಂಡು ಅವನ ಮಾಯೆಯಿಂದ ಅಮೃತವನ್ನ ಕುಡಿಯೋದಕ್ಕೆ ಬರ್ತಾನೆ. ಮೋಹಿನಿ ಅವತಾರದಲ್ಲಿದ್ದ ಮಹಾವಿಷ್ಣು ರಾಕ್ಷಸನಿಗೂ ಕೂಡ ಗೊತ್ತಿಲ್ಲದೆ ಅಮೃತವನ್ನ ಕೊಡ್ತಾರೆ. ಆದರೆ ಇನ್ನೇನು ಈ ರಾಕ್ಷಸ ಅಮೃತವನ್ನ ಕುಡಿತಿದ್ದ ಹಾಗೇನೆ ವಿಷ್ಣುವಿಗೆ ಗೊತ್ತಾಗುತ್ತೆ ಇವನು ರಾಕ್ಷಸ ಅಂತ. ಆಗ ತನ್ನ ಸುದರ್ಶನ ಚಕ್ರದಿಂದ ಅವನ ಶಿರವನ್ನ ಕತ್ತರಿಸ್ತಾನೆ. ಆದರೆ ಅಷ್ಟರಲ್ಲಿ ಅಮೃತ ಆಗ್ಲೇ ಆ ರಾಕ್ಷಸನ ದೇಹದಲ್ಲಿ ಹೋಗಿರುತ್ತೆ. ಆ ರಾಕ್ಷಸ ಅಮರನಾಗ್ತಾನೆ. ಹಾಗೆ ಕತ್ತರಿಸಿದ ದೇಹದಿಂದ ಶಿರ ರಾಹು ಆದ್ರೆ ಉಳಿದಂತಹ ಪೂರ್ತಿ ಭಾಗ ಕೇತು ಆಗತ್ತೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವನ್ನ ಛಾಯಾಗ್ರಹಗಳು ಅಂತ ಕರಿತೀವಿ. ಮೂಲಾಂಕ 4ನ್ನ ಇದಕ್ಕೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ರಾಹು ಜೊತೆಗಿದ್ದ ರಾಕ್ಷಸರೆಲ್ಲರೂ ಅಲ್ಲಿ ಹಾಡು ನೃತ್ಯ ಮಾಡಬೇಕಾದ್ರೆ ಅದರ ಕಡೆ ಗಮನವನ್ನ ಕೊಡೋದು ಬಿಟ್ಟು ಈ ಕಡೆ ಬರುವಂತಹ ಅವಶ್ಯಕತೆ ಏನಿತ್ತು, ಈ ಕಡೆ ಬರಬೇಕು ಅನ್ನುವಂತಹ ಬುದ್ಧಿ ಉಪಯೋಗಿಸುವಂತಹ ಕೆಲಸ ಏನಿತ್ತು, ಇದ್ರ ಬಗ್ಗೆ ಬೇರೆ ಯಾರೂ ಯೋಚನೆನೇ ಮಾಡಿರಲಿಲ್ಲ. ಆದರೆ ರಾಹು ಮಾತ್ರ ಔಟ್ ಆಫ್ ದ ಬಾಕ್ಸ್ ಯೋಚನೆಯನ್ನ ಮಾಡಿದ್ದ. ಹಾಗಾಗಿ ಮೂಲಾಂಕ 4ಅಲ್ಲಿ ಹುಟ್ಟಿರೋ ಜನರು ಐಡಿಯಾಸ್ ಯಾವಾಗಲೂ ಒರಿಜಿನಲ್ ಆಗೇ ಇರುತ್ತೆ. ಇನ್ನೊಬ್ಬರನ್ನ ಕಾಪಿ ಮಾಡಿ ಮಾತಾಡಲ್ಲ. ಬೇರೆಯವರ ಮಾತುಗಳಿಂದ ಅಥವಾ ಬೇರೆಯವರ ವಿಚಾರಗಳಿಂದ ನೀವು ಪ್ರಭಾವಿತರಾಗೋಲ್ಲ. ನಿಮ್ಮ ಥಾಟ್ಸ್, ನಿಮ್ಮ ಲೈಫ್ ಸ್ಟೈಲ್ ಪಕ್ಕ ಒರಿಜಿನಲ್ ಆಗಿರುತ್ತೆ, ಅಥೆಂಟಿಕ್ ಆಗಿರುತ್ತೆ. ಎರಡನೇದಾಗಿ ಕಥೆಯಿಂದ ನಮಗೆ ರಾಹು ಅಮೃತವನ್ನ ತಗೊಳ್ಳೋದಿಕ್ಕೋಸ್ಕರ ಶ್ರಮವನ್ನ ವಹಿಸ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಅದೇ ತರ ಮೂಲಾಂಕ 4ಅಲ್ಲಿರೋ ನೀವೂನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತೀರಾ. ಹೆಚ್ಚಿನ ಕೆಲಸ ಮಾಡೋದಿಕ್ಕೆ ನಿಮಗೆ ಇಷ್ಟ ಆಗತ್ತೆ. ಹಾಗೆ ಕೆಲಸ ಮಾಡೋದಿಕ್ಕೂ ನಿಮಗೆ ಬರುತ್ತೆ. ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಗಳಿಸಬೇಕು ಅಂತ ಅತಿ ಹೆಚ್ಚಿನ ಶ್ರಮವನ್ನ ವಹಿಸ್ತೀರಾ. ಆದರೆ ತುಂಬಾ ಜಾಸ್ತಿ ಕೆಲಸ ಮಾಡೋದು ಒಂದೊಂದ್ಸತಿ ಒಳ್ಳೇದಲ್ಲ. ಯಾವಾಗ ಒಳ್ಳೇದಲ್ಲ ಅಂದರೆ ನೀವು ಯಾವುದಾದ್ರೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕಾದ್ರೆ, ಕಾರ್ಪೊರೇಟ್ ವರ್ಲ್ಡ್ನ ಭಾಗ ಆಗಿದ್ದಾಗ ನಿಮ್ಮ ಶ್ರಮದ ಪ್ರತಿಫಲವನ್ನ ನಿಮ್ಮ ಜೊತೆ ಕೆಲಸ ಮಾಡೋರು ಅಥವಾ ನಿಮ್ಮ ಮೇಲಾಧಿಕಾರಿಗಳು ಉಪಯೋಗಿಸ್ಕೋತಾರೆ. ಜೊತೆಗಿರೋರಿಗೆ ಯಾವಾಗ ನಿಮಗೆ ಕೆಲಸ ಮಾಡೋದು ಇಷ್ಟ ಅಂತ ಗೊತ್ತಾಗುತ್ತೋ, ನಿಮಗೆ ಖುಷಿ ಕೊಡುತ್ತೆ ಕೆಲಸ ಮಾಡೋದು ಅಂತ ಗೊತ್ತಾಗುತ್ತೋ, ಅವರು ಇನ್ನೂ ಹೆಚ್ಚಿನ ಕೆಲಸವನ್ನ ನಿಮಗೆ ಕೊಡ್ತಾರೆ.
ಮತ್ತೆ ಅದೇ ಕಥೆಯಲ್ಲಿ ನೋಡಿ ಎಲ್ಲರೂ ಬೇರೆ ಪ್ರಪಂಚದಲ್ಲಿದ್ದಾಗ ಬೇರೆ ಏನೋ ಮಾಡ್ತಿದ್ದಾಗ ರಾಹು ಇಲ್ಲ ನಾನು ಈ ಥರ ಮಾಡಲ್ಲ, ನಾನು ಹೋಗ್ಬಿಟ್ಟು ಅಲ್ಲಿ ದೇವತೆಗಳೆಲ್ಲ ಕುಡಿತಿರೋ ಅಮೃತವನ್ನು ಕುಡಿತೀನಿ, ನಾನು ಯಾಕೆ ಈ ರಾಕ್ಷಸರೇ ಮಾಡ್ತಿರೋ ಹಾಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋಂತಹ ಯೋಚನೆ ಬರುತ್ತೆ. ಹಾಗೇನೆ ನೀವು ಕೂಡ ಪ್ರಪಂಚ ಎಲ್ಲ ಒಂದು ದಿಕ್ಕಿನ ಕಡೆಗೆ ಹೋಗ್ತಿದ್ರೆ ನೀವು ಇನ್ನೊಂದು ದಿಕ್ಕಿನ ಕಡೆಗೆ ಹೋಗ್ತೀರಾ. ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ದೇಶದ ಟ್ರೆಡಿಷನಲ್ ವ್ಯಾಲ್ಯೂಸ್ನ ಅಷ್ಟಾಗಿ ನಂಬಿಕೆ ಇಡೋದಿಲ್ಲ. ನಿಮ್ಮ ಆಲೋಚನೆಗಳನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನೀವು ಮಾಡ್ತಿರೋ ಕೆಲಸ ಆಗಲಿ ಅಥವಾ ನೀವು ಮಾತಾಡ್ತಿರೋದಾಗಲಿ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಾಗಿಯೂ ಇರೋದಿಲ್ಲ. ನಿಮ್ಮ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಬಂಧು ಬಳಗ, ಸ್ನೇಹಿತರು ಇವರು ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಯಾವತ್ತೂ ತುಂಬ ಜನಗಳ ನಡುವೆ ಅಥವಾ ಪಾರ್ಟ್ ಆಫ್ ಅ ಬಿಗ್ ಗ್ಯಾಂಗ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯೋಚನೆ ಮಾಡುವ ವಿಧಾನ ಬೇರೆಯವರಿಗೆ ಅರ್ಥ ಆಗದೇ ಇರೋ ಕಾರಣದಿಂದ ಅವರು ನಿಮ್ಮ ಜೊತೆಗಿನ ಸ್ನೇಹವನ್ನು ತುಂಬ ದಿನ ಉಳಿಸ್ಕೊಂಡು ಹೋಗಲ್ಲ. ಬೇಗ ಬೋರ್ ಆಗ್ತಾರೆ ಅಥವಾ ನೀವೇನೇ ಅವರಿಂದ ಬೇಗ ಬೋರ್ ಆಗಿಬಿಡ್ತೀರಾ. ಹಾಗಾಗಿ ಮೂಲಾಂಕ 4 ಅವರು ಯಾವಾಗ್ಲೂ ತುಂಬ ಚಿಕ್ಕ ಫ್ರೆಂಡ್ ಸರ್ಕಲನ್ನು ಹೊಂದಿರ್ತೀರಾ. ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೂ ಅವರ ಜೊತೆಗೆ ತುಂಬ ಒಳ್ಳೆ ಸ್ನೇಹವನ್ನು ನೀವು ನಿಭಾಯಿಸ್ತೀರಾ. ಯಾಕಂದರೆ ನೀವು ಒಬ್ಬ ಒಳ್ಳೆ ಸ್ನೇಹಿತರಾಗುವಂತಹ ಎಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿರುತ್ತೆ. ಆ ಸ್ನೇಹನ ತುಂಬ ಚೆನ್ನಾಗಿ ಕಾಪಾಡ್ಕೋತೀರಾ. ಮತ್ತೆ ಆ ಕತೆಗೆ ವಾಪಸ್ ಹೋಗೋಣ. ಅಲ್ಲೇನಾಗಿತ್ತು ಅಂದರೆ, ಸುರಭಾನು ಅನ್ನೋ ರಾಕ್ಷಸ ಅಮೃತವನ್ನು ಕುಡಿದು ಮೋಹಿನಿ ಅವತಾರದಲ್ಲಿದ್ದ ಮಹಾವಿಷ್ಣು ರಾಕ್ಷಸನ ಶಿರವನ್ನು ದೇಹದಿಂದ ಬೇರೆ ಮಾಡ್ದ. ಹೀಗಾಗಿದ್ದಾಗ ದೇವತೆಗಳೆಲ್ಲ ಆ ರಾಕ್ಷಸನಿಗೆ ನೀನು ಯಾಕಪ್ಪ ಹೀಗೆ ಮಾಡೋಕೆ ಹೋದೆ, ಎಲ್ಲರೂ ಸುಮ್ಮನೆ ಇದ್ರಲ್ಲ, ನೀನು ಹಾಗೆ ಇರ್ಬೋದಿತ್ತಲ್ಲ, ಈಗ ನೋಡು ಹೇಗೆ ಆಗೋಯ್ತು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರಾಕ್ಷಸ, ನಾನು ಮಾಡಿದ್ರಲ್ಲಿ ತಪ್ಪೇನಿದೆ, ಸಮುದ್ರ ಮಂಥನವನ್ನು ರಾಕ್ಷಸರು ನಾವು ಮಾಡಿದ್ವಿ, ನೀವು ದೇವತೆಗಳು ಮಾಡಿದ್ದೀರಾ, ಅಮೃತ ನಮಗೆ ಯಾಕೆ ಸಿಗಬಾರ್ದು ಅಂತ ತರ್ಕಕ್ಕೆ ನಿಲ್ತಾನೆ. ಆರ್ಗ್ಯುಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಈ ಕಥೆಯಿಂದ ನಾವೇನು ತಿಳ್ಕೊತೀವಿ ಅಂದರೆ, ಮೂಲಾಂಕ 4 ಆರ್ಗ್ಯುಮೆಂಟ್ಸ್ನ ಚೆನ್ನಾಗಿ ಮಾಡ್ತಾರೆ, ವ್ಯಾಲಿಡ್ ಪಾಯಿಂಟ್ಸ್ನ ಕೊಡ್ತೀರಾ, ಫ್ಯಾಕ್ಟ್ಸ್ ಹೇಳ್ತೀರಾ. ಯಾವುದೇ ವಿಷಯದ ಬಗ್ಗೆ ನಿಮ್ಮ ಜೊತೆ ತರ್ಕಕ್ಕೆ ನಿಂತು ಗೆಲ್ಲೋದು ಅಸಾಧ್ಯ. ನಿಮ್ಮ ಲಾಜಿಕಲ್ ಮಾತುಗಳಿಂದ ಬೇರೆಯವರು ಬಹಳ ಬೇಗ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ. ನಿಮ್ಮ ಮಾತಿನ ವಿರುದ್ಧವಾಗಿ ಮಾತಾಡೋದಕ್ಕೆ ಯಾರ ಹತ್ರನೂ ಸಾಧ್ಯ ಇರೋದಿಲ್ಲ. ಹಾಗಾಗಿ ಜನ ನಿಮ್ಮ ಜೊತೆ ಸೇರೋದು ಕಡಿಮೆ, ನಿಮಗೆ ಸ್ನೇಹಿತರು ಕಡಿಮೆ. ಯಾಕಂದರೆ ವಾದವಿವಾದದಲ್ಲಿ ಅಥವಾ ಮಾತಿನಲ್ಲಿ ಸೋಲೋದಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಮತ್ತೆ ಅದೇ ಕತೆಗೆ ವಾಪಸ್ ಹೋಗೋಣ. ಹಾಗಾದರೆ ರಾಹು ಇದನ್ನೆಲ್ಲ ಯಾಕೆ ಮಾಡಿದ್ರು? ಅವರ ಸೇಫ್ಟಿಗೋಸ್ಕರ ಮಾಡಿದ್ದು. ಅಮೃತವನ್ನು ಕುಡಿದು ಅಮರ ಆಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಜೀವನ ಪರ್ಯಂತ ಅಮರತ್ವ ಸಿಕ್ತಿತ್ತು. ರಾಕ್ಷಸ ಆಗಿದ್ದರಿಂದ ದೇವತೆಗಳೇ ಭಯ ಖಂಡಿತವಾಗ್ಲೂ ಇತ್ತು. ಆ ಭಯದಿಂದ ಆಚೆ ಬರೋದಿಕ್ಕೆ ಅಮರ ಆಗುವಂತಹ ಅವಶ್ಯಕತೆ ಇತ್ತು. ಹಾಗಾಗಿ ಅವರು ಸೇಫ್ ಮಾಡ್ಕೋಬೇಕಿತ್ತು. ಇದೇ ಮನೋಭಾವ ಮೂಲಾಂಕ 4 ಅವರಲ್ಲಿ ಕೂಡ ಇರುತ್ತೆ. ನೀವು ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ಈಸಿಯಾಗಿ ಮುಗಿಯುವಂತಹ ಕೆಲಸಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀರಾ. ಯಾವುದಾದ್ರೂ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಒಂದು ಸೇಫ್ ಜಾಬಲ್ಲಿ ಇರೋದಕ್ಕೆ, ಎಲ್ಲಾದರೂ ಒಂದು ಸೇಫೆಸ್ಟ್ ಪ್ಲೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ನಿಮ್ಮ ಲೈಫ್ಗೆ ಒಂದು ಸೆಕ್ಯೂರಿಟಿ ಇರೋದು ಇಂಪಾರ್ಟೆಂಟ್ ಅಂತ ಬಿಲೀವ್ ಮಾಡ್ತೀರಾ. ಮೂಲಾಂಕ 4 ಹುಟ್ಟಿರುವಂತಹ ಎಲ್ಲರ ಜೀವನನೂ ಒಂದೇ ಥರ ಇರುತ್ತಾ? ಇಲ್ಲ, ಅವರಲ್ಲೂ ಒಂದಿಷ್ಟು ವ್ಯತ್ಯಾಸಗಳು ಖಂಡಿತವಾಗ್ಲೂ ಇರುತ್ತೆ. ಆ ವ್ಯತ್ಯಾಸಗಳು ಏನು ಅನ್ನೋದನ್ನ ನಾವು ನೋಡೋಣ. ಯಾವುದೇ ತಿಂಗಳಿನ 4ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, ನಿಮಗೆ ಭಯ ಅನ್ನೋದು ತುಂಬ ಕಡಿಮೆ. ಯು ಪೀಪಲ್ ಆರ್ ವೆರಿ ಬ್ರೇವ್ ಆ್ಯಂಡ್ ಕರೇಜ್. ಹಾಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತೀರಾ. ಹಾಗಾಗಿ ಎಲ್ಲ ಫೀಲ್ಡಲ್ಲೂ ನೀವು ಆರಾಮಾಗಿ ಕೆಲಸ ಮಾಡಬಹುದು. ಎಲ್ಲ ಥರ ವೃತ್ತಿನೂ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಹಾರ್ಡ್ ವರ್ಕಿಂದ ಸುಲಭವಾಗಿ ಬಂದ್ಬಿಡತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನನ್ನಾದರೂ ಪಡಿಬೋದು ಅನ್ನುವಂತಹ ಮನಸ್ಥಿತಿ ನಿಮ್ಮದು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ, ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತೀರಾ. ಹಾಗೆ ನಿಮಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂತಹ ಮನಸ್ಸಿರುತ್ತೆ. ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ ಹೊಸದನ್ನು ಏನಾದರೂ ಕಂಡುಹಿಡಿಯುವಂತಹ ಕುತೂಹಲ ಇರುತ್ತೆ. ಕ್ರಿಯೇಟಿವಿಟಿ ಕಡಿಮೆ ಆದ್ರೂ ಪರಿಶ್ರಮದಿಂದ ನೀವು ಕೆಲಸವನ್ನು ಮಾಡಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊತೀರಾ. ಪ್ರಪಂಚಕ್ಕೂ ಅದನ್ನು ತಿಳಿಸ್ಕೊಡ್ತೀರಾ. ನೀವು ಮಾಡೋ ಕೆಲಸದಿಂದ, ನಿಮ್ಮ ಪರಿಶ್ರಮದಿಂದ ಜನರು ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ. ನಿಮಗೆ ಭಯನೇ ಇಲ್ಲದೆ ಇರೋ ಕಾರಣದಿಂದ ನೀವು ಯಾರ ಹತ್ರನಾದರೂ ನೇರ ಮಾತಾಡ್ತೀರಾ. ಅಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ನೋವಾಗೋ ಥರ ಮಾತುಗಳನ್ನು ಆಡಿ ಅವರ ಕಡೆಗೆ ಸ್ವಲ್ಪ ಅಸಡ್ಡೆಯನ್ನು ತೋರಿಸ್ತೀರಾ. ಹಾಗಾಗಿ ನೀವು ಅದರ ಬಗ್ಗೆ ಗಮನ ಕೊಡಬೇಕು. ಯಾಕಂದರೆ ಇದರಿಂದ ನಿಮಗೆ ಸಿಗುವಂತಹ ಎಷ್ಟೊಂದು ಆಪರ್ಚುನಿಟೀಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ.
ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯೋದ್ರಲ್ಲಿ ಸೋಲ್ತೀರಾ. ಹಾಗಾಗಿ ನಿಮ್ಮ ಮಾತಿನ ಕಾರಣದಿಂದ ನೀವು ಎಷ್ಟೊಂದು ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ, ಹುಷಾರಾಗಿರಿ. ಯಾವುದೇ ತಿಂಗಳಿನ 13ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, ಬೇರೆ ಸಂಖ್ಯೆಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಕರ್ಮವನ್ನು ಹೊತ್ತು ಬಂದಿರ್ತೀರಾ ಅನ್ನೋದನ್ನು ನಾವು ನಂಬ್ತೀವಿ. ಮೂಲಾಂಕ 4ರಲ್ಲಿ ಬರುವಂತಹ ಬೇರೆ ಜನ್ಮ ದಿನಾಂಕವನ್ನು ಕಂಪೇರ್ ಮಾಡಿದ್ರೆ 13ನೇ ತಾರೀಕಲ್ಲಿ ಹುಟ್ಟಿರೋರ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಜಾಸ್ತಿ ಇರುತ್ತೆ. ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ನಿಮಗೆ ಸ್ಟ್ರಗಲ್ಸ್ ಸಿಕ್ಕಾಪಟ್ಟೆ ಇರುತ್ತೆ. 13ನೇ ಸಂಖ್ಯೆಯಲ್ಲಿ 1 ಸೂರ್ಯನನ್ನು ಪ್ರತಿನಿಧಿಸಿದ್ರೆ 3 ಗುರುವಿನ ಪ್ರತಿನಿಧಿಯಾಗಿರುತ್ತೆ. ನೀವು ಬೋಲ್ಡ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀರಾ. ನಿಮ್ಮ ಮಾತಲ್ಲಿ ನಿಮ್ಮ ವರ್ತನೆಯಲ್ಲಿ ಅದು ಕಾಣಿಸುತ್ತೆ. ಗುರುವಿನ ಪ್ರಭಾವದಿಂದ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ನಾಲೆಡ್ಜ್ ಇರುತ್ತೆ. ನಿಮ್ಮ ಬೋಲ್ಡ್ನೆಸ್ ಹಾಗೆ ನಾಲೆಡ್ಜ್ ಕಾರಣದಿಂದ ನೀವು ಯಾರಿಗೂ ಹೆದರೋದಿಲ್ಲ. ಆದರೆ ನಿಮ್ಮ ಮೂಲಾಂಕ 4 ಆಗಿರೋದ್ರಿಂದ ಎಷ್ಟೇ ನಾಲೆಜಬಲ್ ಪರ್ಸನ್ ಆಗಿದ್ರೂ ನಿಮಗೆ ತೊಂದರೆಗಳು ಎದುರಾಗತ್ತೆ. ಅಂದ್ಕೊಂಡಿರೋ ಕೆಲಸ ಅಂದ್ಕೊಂಡಿರೋ ಸಮಯಕ್ಕೆ ತಕ್ಕ ಹಾಗೆ ಆಗೋದಿಲ್ಲ. ಅದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಕೊಡಿ. 1 ಮತ್ತು 3 ಮಸ್ಕಲೈನ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿರೋಂಥ ಹುಡುಗಿರು ಕೂಡ ಹುಡುಗರ ಥರನೇ ಬಿಹೇವ್ ಮಾಡ್ತೀರಾ. ಅದು ಬಿಟ್ಟು ನಿಮ್ಮ ಮಾತಲ್ಲಿ ಯಾವುದೇ ತರಹ ಶುಗರ್ ಕೋಟಿಂಗ್ ಇರೋದಿಲ್ಲ. ನಿಮಗೆ ಯಾವುದೇ ವೃತ್ತಿಯಲ್ಲಾಗಲಿ ಎಲ್ಲ ವಿಚಾರಗಳಲ್ಲೇ ಆಗಲಿ ಡೀಪ್ ನಾಲೆಡ್ಜ್ ಇರುತ್ತೆ. ಹಾಗೆ ನಿಮ್ಮ ಒಪಿನಿಯನ್ ಎಲ್ಲ ಜಾಗದಲ್ಲೂ ಮ್ಯಾಟರ್ ಆಗುತ್ತೆ. ನೀವು ಹೇಳೋ ವಿಚಾರ ಅಷ್ಟೇ ಟ್ರೂತ್ಫುಲ್ ಆಗಿರುತ್ತೆ. ಹಾಗೆ ನಿಮಗೆ ನಿಮ್ಮ ಎದುರಿಗಿರೋರು ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಇಂಟೆನ್ಷನ್ಸ್ ಏನು, ಅವರು ಎಂಥವರು ಅನ್ನೋದು ಈಸಿಯಾಗಿ ತಿಳ್ಕೊಳ್ತೀರಾ. ನಿಮ್ಮ ಹತ್ರ ಇಂತಹ ಇಡನ್ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ನಾಲೆಡ್ಜ್ ಇರುತ್ತೆ. ನೀವು ಯಾವುದೇ ವೃತ್ತಿಯಲ್ಲೂ ಕೂಡ ಯಶಸ್ಸನ್ನು ಗಳಿಸಬಹುದು. ನಿಮ್ಮ ಜೀವನವನ್ನು ಒಮ್ಮೆ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಜೀವನದಲ್ಲಿ ಸಡನ್ ಚೇಂಜಸ್ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗಿರುತ್ತೆ. ಇದು ಒಳ್ಳೆಯದೇ ಆಗಿರಬಹುದು, ಕೆಟ್ಟದ್ದೇ ಆಗಿರಬಹುದು. ಏನೇ ಸಡನ್ ಚೇಂಜಸ್ ಇದ್ರೂ ನಿಮ್ಮ ಜೀವನದಲ್ಲಿ ಎಷ್ಟೇ ಸ್ಟ್ರಗಲ್ ಮಾಡಿದ್ರೂ ನೀವು ಫೇಮಸ್ ಅಂತೂ ಖಂಡಿತವಾಗ್ಲೂ ಆಗ್ತೀರಾ. ದೂರದಲ್ಲಿರೋರು ನಿಮಗೆ ಮೋಸ ಮಾಡೋದಿಲ್ಲ, ದೂರದಲ್ಲಿರೋರಿಂದ ನಿಮಗೆ ಮೋಸ ಆಗೋಲ್ಲ, ನಿಮ್ಮ ಜೊತೆಗಿರೋರಿಂದಾನೇ ನಿಮಗೆ ಮೋಸ ಆಗುವಂತಹ ಸಂದರ್ಭಗಳು ಜಾಸ್ತಿ. ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ನಿಮ್ಮವರು ಯಾರು, ಬೇರೆಯವರು ಯಾರು ಅನ್ನೋದನ್ನು ನೀವು ತಿಳ್ಕೋಬೇಕು, ಅದಕ್ಕೆ ತಕ್ಕ ಹಾಗೆ ನಡಿಬೇಕು. ಯಾವುದೇ ತಿಂಗಳಿನ 22ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, ಇದನ್ನು ಮೊದಲನೇದಾಗಿ ನಾವು ಮಾಸ್ಟರ್ ನಂಬರ್ ಅಂತಾನೆ ಹೇಳ್ತೀವಿ. ಈ ತಾರೀಕಲ್ಲಿ ಹುಟ್ಟಿರೋರು 2 ಥರ ಇರ್ತೀರಾ. ಒಂದು, ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀರಾ. ಯಾವುದೇ ಕೆಲಸದಲ್ಲಾಗಲಿ ನಿಮ್ಮನ್ನು ಸೋಲ್ಸೋರು ಅಥವಾ ನಿಮ್ಮನ್ನು ಹಿಂದೆ ಹಾಕೋರು ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸಿಕ್ಕಾಪಟ್ಟೆ ಎತ್ತರಕ್ಕೆ ಬೆಳಿತೀರಾ. ಇನ್ನೂ ಒಂಥರ, ನೀವು ಏನು ಕೆಲಸನೇ ಮಾಡೋದಿಲ್ಲ. ಕೆಲಸದ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರೋದಿಲ್ಲ, ಲೇಸಿನೆಸ್ಸೇ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಗೋಲ್ನ ಸೆಟ್ ಮಾಡಿಕೊಂಡು ಅದ್ರ ತಕ್ಕ ಹಾಗೆ ನಡಿಬೇಕು. ನಿಮಗೆ ಪಾಸಿಟಿವ್ ಗೋಲ್ನ ಸೆಟ್ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕ. ನಿಮ್ಮಲ್ಲಿ ಗುರಿ ಮುಟ್ಟುವಂತಹ ಒಂದು ಬದಲಾವಣೆ ತರುವಂತಹ ಟ್ಯಾಲೆಂಟ್ ಖಂಡಿತವಾಗ್ಲೂ ಇರುತ್ತೆ. 22 ಚಂದ್ರನನ್ನು ಪ್ರತಿನಿಧಿಸುತ್ತೆ. ನಾವು ಈ ಸಂಖ್ಯೆಯನ್ನು ಅನ್ಸ್ಟೇಬಲ್ ನಂಬರ್ ಅಂತ ಹೇಳ್ತೀವಿ, ಎಮೋಷನಲ್ ನಂಬರ್ ಅಂತಾನೂ ಹೇಳ್ತೀವಿ. 2 ಕೂಡಿಸಿದ್ರೆ 4, ಇದು ರಾಹುವಿನ ಸಂಖ್ಯೆ. ಹಾಗಾಗಿ ನಿಮ್ಮ ನಿರ್ಧಾರಗಳತ್ತ, ನಿಮ್ಮ ಗುರಿ ಹತ್ತಿರ ತಲುಪುವಾಗ ಸ್ವಲ್ಪ ಏರುಪೇರುಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಗುರಿಗಳನ್ನು ನೀವು ಮೊದಲಿಂದಾನು ಸ್ಪಷ್ಟವಾಗಿಟ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಒಳ್ಳೆಯ ಜನ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕಂದರೆ ಅವರ ಪ್ರಭಾವ ನಿಮ್ಮ ಮೇಲೆ ತುಂಬ ಆಗುತ್ತೆ. ಕೆಟ್ಟ ಜನಗಳ ಪ್ರಭಾವದಿಂದ ನೀವು ದಾರಿ ತಪ್ಪುವಂತಹ ಸಾಧ್ಯತೆಯೂ ಇದೆ. ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಯಾವುದೇ ತಿಂಗಳಿನ 31ನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಹೇಳೋದಾದರೆ, ಮೂಲಾಂಕ 4ರಲ್ಲಿರೋ ಬೇರೆಯವರಿಗಿಂತ ನೀವು ಅದೃಷ್ಟವಂತರು ಅಂತಾನೆ ಹೇಳಬಹುದು. 31 ಗುರುವನ್ನು ಪ್ರತಿನಿಧಿಸಿದ್ರೆ 1 ಸೂರ್ಯನನ್ನು ಪ್ರತಿನಿಧಿಸುತ್ತೆ. ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ನಾಲೆಡ್ಜ್ಗೆ ಸರಿಯಾದ ದಾರಿ ನಿಮಗೆ ಸಿಗತ್ತೆ. ನೀವು ಅಧಿಕಾರ ಚಲಾಯಿಸುವಂತಹ ಕೆಲಸಗಳಲ್ಲಿ ಜಾಸ್ತಿ ಇರ್ತೀರಾ. ಅಂದರೆ ನೀವು ಪ್ರಿನ್ಸಿಪಲ್ ಆಗೋದು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗೋದು, ಪಾಲಿಟಿಕ್ಸಲ್ಲಿರೋದು ಅಥವಾ ಚೀಫ್ ಆಫೀಸರ್ಸ್ ಆಗೋದು ಆಗ್ತೀರಾ. ಇದು ನಿಮಗೆ ಸ್ಟ್ರೆಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಎಲ್ಲ ವಿಚಾರಗಳೂ ಬೇಗ ಅರ್ಥ ಆಗತ್ತೆ. ವಿಚಾರಗಳು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋಂತಹ ಕಲೆ ನಿಮಗೆ ಒಲಿದಿರುತ್ತೆ. ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ನಿಮಗೆ ಯಾವತ್ತಿಗೂ ತೊಂದರೆ ಅನಿಸೋದೇ ಇಲ್ಲ, ನಿಮ್ಮನ್ನು ಕುಗ್ಸೋದಿಲ್ಲ. ಎಮೋಷ್ನಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತೀರಾ. ಬೇರೆಯವರ ಮಾತು ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಆದರೆ ನಿಮಗೆ ನಿಜವಾಗ್ಲೂ ಏನೋ ತೊಂದರೆ ಆಯಿತು ಅಂತ ಅನಿಸಿದ್ರೆ ನೀವು ಸುತ್ತಮುತ್ತ ಇರೋಂತಹ ಪರಿಸರವನ್ನು ಮೊದಲು ಹಾಳು ಮಾಡ್ತೀರಾ.
ಆಮೇಲೆ ನಿಮ್ಮನ್ನು ನೀವು ಘಾಸಿಗೊಳಿಸ್ಕೋತೀರಾ. ನೀವು ಅಂದ್ಕೊಂಡಿರೋ ಕೆಲಸ ಆಗಲಿಲ್ಲ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಇದನ್ನು ಓವರ್ಕಮ್ ಆಗಿ ಆ್ಯಂಡ್ ಯು ಪೀಪಲ್ ಆರ್ ವೆರಿ ಟ್ಯಾಲೆಂಟೆಡ್. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಆಗಿರೋಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಜೊತೆಗಿರೋರು, ಫ್ರೆಂಡ್ಸ್ಗೆ ನೀವು ಅರ್ಥ ಆಗಿಲ್ಲ ಅಂದರೆ ಇನ್ನು ನಿಮ್ಮ ಪಾರ್ಟ್ನರ್ಸ್ಗೆ ಹೇಗೆ ಅರ್ಥ ಆಗ್ತೀರಾ? ಅವರು ನಿಮ್ಮ ಜೀವನದಲ್ಲಿ ಬೇರೆಯವ್ರಿಗಿಂತ ಸ್ವಲ್ಪ ಲೇಟಾಗೇ ಬಂದಿರ್ತಾರೆ. ನಿಮ್ಮ ಆರ್ಗ್ಯುಮೆಂಟ್ಸಿಂದ ನಿಮ್ಮ ಸ್ಪೌಸ್ಗೆ ಕಿರಿಕಿರಿ ಜಾಸ್ತಿ ಆಗ್ತಿರುತ್ತೆ. ನಿಮ್ಮ ಪಾರ್ಟ್ನರ್ನ ಮೂಲಾಂಕ ಕೂಡ 4 ಅಥವಾ 8 ಆಗಿದ್ದರೆ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ನ್ಯೂಮರಾಲಜಿ ಪ್ರಕಾರ ನಿಮ್ಮ ಪಾರ್ಟ್ನರ್ನ ಮೂಲಾಂಕ 1 ಆಗಿದ್ದರೆ ಅವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇನ್ನು ಮೂಲಾಂಕ ಆಗಿದ್ರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ. ಯಾಕಂದರೆ 6 ಶುಕ್ರನ ಸಂಖ್ಯೆ. ಶುಕ್ರ ಮತ್ತು ರಾಹುವಿನ ಸಂಬಂಧ ಎಂತಹದ್ದು ಅಂತ ನಾನು ಮೂಲಾಂಕ 6ರ ವಿಡಿಯೋದಲ್ಲಿ ಹೇಳ್ತೀನಿ. ಇದಲ್ಲದೆ ನಿಮಗೆ ಮೂಲಾಂಕ 7 ಇರೋರು ಕೂಡ ತುಂಬ ಒಳ್ಳೆ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂದರೆ 7 ಕೇತುವಿನ ಸಂಖ್ಯೆ. ನಾನು ಆಗಲೇ ಹೇಳಿದಾಗೆ ಸುರಬಾನು ಅನ್ನೋ ರಾಕ್ಷಸನ ಶಿರ ತಲೆ ರಾಹು ಆದರೆ ದೇಹ ಕೇತು ಆಗಿರುತ್ತೆ. ಹಾಗಾಗಿ ಈ 2 ಜೋಡಿ ಆದರೆ ಇದಕ್ಕಿಂತ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದ್ರಲ್ಲಿ ಸಿಗುತ್ತೆ? ಇದಲ್ಲದೆ ಮೂಲಾಂಕ 2 ಹಾಗೂ 5 ಇರೋರು ಕೂಡ ಒಂದು ಮಟ್ಟದವರೆಗೂ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ. ಆದರೆ ಮೂಲಾಂಕ 4 ಹಾಗೆ 8 ಇರೋರ ಜೊತೆ ಒಂದಿಷ್ಟು ಕಷ್ಟ ನಷ್ಟಗಳ ಜೀವನವನ್ನು ನೀವು ಅನುಭವಿಸ್ತೀರಾ. ಮೂಲಾಂಕ 9 ಕೂಡ ನಾನು ಸಜೆಸ್ಟ್ ಮಾಡೋದಿಲ್ಲ. ಹಾಗೆ ನಿಮ್ಮ ವೆಹಿಕಲ್ ನಂಬರ್ಸ್, ಮನೆ ನಂಬರ್ 4 ಮತ್ತು 8 ಇರೋದ್ರಿಂದ ತಪ್ಪಿಸಿ. ಹಾಗೆ ನಿಮ್ಮ ಲಕ್ಕಿ ನಂಬರ್ಸ್, ಮ್ಯಾಚಿಂಗ್ ನಂಬರ್ಸ್, ವಾಹನದ ಸಂಖ್ಯೆ, ಮನೆ ಸಂಖ್ಯೆ ಎಲ್ಲದೂ ಈ 4, 8 ಬಿಟ್ಟು ಬೇರೆ ಸಂಖ್ಯೆಗಳನ್ನು ಇಡೋದ್ರಿಂದ ನಿಮಗೆ ಅದೃಷ್ಟ ಸಿಗತ್ತೆ. ನಿಮಗೆ ಯಾವ್ಯಾವ ಕೆಲಸ ಸೂಟ್ ಆಗುತ್ತೆ ಅಂತ ನೋಡೋದಾದರೆ ಇದಕ್ಕೂ ನಾನು ಮತ್ತೆ ಆ ಕಥೆನೇ ರಿಲೇಟ್ ಮಾಡ್ತೀನಿ. ರಾಹು ಮತ್ತು ಕೇತುವಿನ ಕಥೆಯಲ್ಲಿ ನಾನು ಈಗ ತಾನೇ ಹೇಳಿದ ಹಾಗೆ ರಾಹು ಹತ್ರ ಕೇವಲ ತಲೆ ಮಾತ್ರ ಇರುತ್ತೆ. ಅಂದರೆ ನೀವು ಮೂಲಾಂಕ 4 ಇರೋರು ತಲೆಗೆ ಸಂಬಂಧಪಟ್ಟ ಕೆಲಸವನ್ನೇ ಮಾಡ್ಬೋದು. ಏನು ಹೇಳ್ತಿದ್ದೀರಾ ಅಂತಿದ್ದೀರಾ? ಬ್ರೈನ್ ಉಪಯೋಗಿಸಿ ಮಾಡುವಂಥ ಕೆಲಸಗಳು ಏನೇನಿದೆಯೋ ಅದೆಲ್ಲ ಫೀಲ್ಡಲ್ಲೂ ನೀವು ಕೆಲಸವನ್ನು ಮಾಡಬಹುದು. ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡಿದ್ರೆ ನಿಮಗೆ ಅತ್ಯಂತ ಯಶಸ್ಸು ಸಿಗುತ್ತೆ. ಅಂದರೆ ಕಂಪ್ಯೂಟರ್ ರಿಲೇಟೆಡ್, ನೆಟ್ವರ್ಕ್ ರಿಲೇಟೆಡ್ ಕೆಲಸಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲೆಲ್ಲಿ ಔಷಧಿಗಳಿಗೆ ಸಂಬಂಧಪಟ್ಟ ಕೆಲಸ ಇದೆಯೋ ಅಲ್ಲೂ ಕೂಡ ನೀವು ಯಶಸ್ಸನ್ನು ಖಂಡಿತವಾಗ್ಲೂ ಪಡಿತೀರಾ. ತುಂಬ ಒಳ್ಳೆ ಡಾಕ್ಟರ್ ಆಗುವಂತಹ ಎಲ್ಲ ಅವಕಾಶಗಳು ನಿಮಗೆ ಸಿಗುತ್ತೆ. ನೀವು ಚಿಕ್ಕಂದಿನಿಂದನೇ ನಿಮ್ಮ ಜೀವನವನ್ನು ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರೂ, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಂತ ನಿಮಗೆ ಅನಿಸಿದ್ರೂ ನಿಮ್ಮ ಸುತ್ತಮುತ್ತ ಇರೋರಿಗಿಂತನೂ ನಿಮಗೆ ಯಶಸ್ಸು ಜಾಸ್ತಿ ಸಿಕ್ಕಿರೋದಿಲ್ಲ. ಜೀವನದಲ್ಲಿ ಅದೃಷ್ಟ ಅನ್ನೋದು ನಿಮಗೆ ಜೊತೆಯಾಗಿ ನಿಲ್ತಿಲ್ಲ ಅನ್ನೋಂತಹ ಭಾವನೆ ನಿಮಗೆ ಬರುತ್ತೆ. ಇದೆಲ್ಲದರಿಂದ ನೀವು ದೇವರ ಮೇಲೆ ವಿಶ್ವಾಸವನ್ನು ಕಳ್ಕೋತೀರಾ, ಅದೃಷ್ಟದ ಮೇಲೆ ವಿಶ್ವಾಸವನ್ನು ಕಳ್ಕೋತೀರಾ. ಯಾಕಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿರೋದಿಲ್ಲ. ಅದರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ದೇವರನ್ನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನೇನು ಹೇಳೋದಿಕ್ಕೆ ಹೋಗಲ್ಲ. ಬೇರೆಯವರು ಹೇಳೋದ್ರಿಂದ ಅದು ಬದಲಾಗೋದು ಇಲ್ಲ. ಆದರೆ ನೀವು ಆಧ್ಯಾತ್ಮಿಕವಾಗಿ ಬದಲಾಗಿ ಅನ್ನೋದನ್ನು ನಾನು ಹೇಳ್ತೀನಿ. ಧಾರ್ಮಿಕವಾಗಿ ಅಲ್ಲ, ಆಧ್ಯಾತ್ಮಿಕ ಬದಲಾವಣೆ. ಈ ಬದಲಾವಣೆ ನೀವು ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಅಥವಾ ಪೂಜೆ ಮಾಡೋದು ಅಲ್ಲ. ನೀವು ಧ್ಯಾನ ಮಾಡೋದಕ್ಕೆ ಶುರು ಮಾಡಬೇಕು. ನೀವು ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಪರ್ಫಾರ್ಮೆನ್ಸ್ ನೀವು ಕೊಡ್ತೀರಾ. ಇದಲ್ಲದೆ ನೀವು ನಿಮ್ಮವರು ಯಾರು, ದೂರದವರು ಯಾರು ಅನ್ನುವಂತಹ ವ್ಯತ್ಯಾಸವನ್ನು ಕಂಡುಕೊಳ್ಳಿ. ನಿಮಗೆ ಒಳ್ಳೆಯದನ್ನು ಬಯಸೋದು ಯಾರು, ಕೆಟ್ಟೋದನ್ನು ಬಯಸೋದು ಯಾರು ಅನ್ನುವಂತಹ ನಿಮ್ಮ ತಿಳುವಳಿಕೆ ನಿಮ್ಮ ಕೈಯಲ್ಲೇ ಇರಬೇಕು. ಇದಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ನೀವು ಧಾನ್ಯವನ್ನು, ಆಹಾರವನ್ನು ಅಥವಾ ನೀರನ್ನು ಕೊಡೋದಕ್ಕೆ ಶುರು ಮಾಡಿ. ನೀವು ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಸಮಯವನ್ನು ಕೊಡ್ತೀರೋ ಅಷ್ಟು ನಿಮ್ಮ ಅದೃಷ್ಟ ಜಾಸ್ತಿ ಆಗುತ್ತೆ. ಹಾಗಾಗಿ ಅವುಗಳ ಸೇವೆಯನ್ನು ಮಾಡಿ. ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಪಾರ್ಟ್ನರ್ನ ಮೂಲ ಅಂಕ 1, 6 ಅಥವಾ 7 ಆಗಿದ್ದರೆ ನೀವು ಅತ್ಯಂತ ಯಶಸ್ಸಿನ ಶಿಖರವನ್ನು ಮುಟ್ತೀರಾ. ಮೂಲಾಂಕ 4 ಆರೋಗ್ಯ ಪರಿಸ್ಥಿತಿ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ನೀವು ಮೆಂಟಲಿ ಸ್ಟ್ರಾಂಗ್ ಇದ್ದರೆ ಎಲ್ಲಾದರೂ ಚೆನ್ನಾಗಿರುತ್ತೆ. ಆದರೆ ಮೆಂಟಲಿ ಡಿಸ್ಟರ್ಬ್ ಆಗೋದ್ರೆ ಮಿಕ್ಕಿದ್ದೆಲ್ಲನೂ ತೊಂದರೆ ಆಗುತ್ತೆ. ಮುಖ್ಯವಾಗಿ ಲೋಯರ್ ಪಾರ್ಟ್ ಆಫ್ ದ ಬಾಡಿ ಮೇಲೆ ಅದು ಪರಿಣಾಮ ಬೀರುತ್ತೆ. ಮೂಲಾಂಕ 4 ಹೆಣ್ಣು ಮಕ್ಕಳಿಗೆ ಕನ್ಸೀವ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಮಿಸ್ಕ್ಯಾರೇಜಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಹೀಗೆ ಆಗಬೇಕು ಅಂತಲ್ಲ, ಆದರೆ ಕೆಲವರಿಗೆ ಹೀಗೆ ಆಗುತ್ತೆ. ಹಾಗೆ ನಿಮಗೆ ಜಾಯಿಂಟ್ ಪೇನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಕಾಲಿಗೆ ಸಂಬಂಧಪಟ್ಟಂತಹ ನೋವುಗಳನ್ನು ನೀವು ಅನುಭವಿಸ್ತೀರಾ.
ಎಲ್ಲೋ ಬೀಳೋದು, ಏನಕ್ಕೋ ಬಡಿಸ್ಕೊಂಡು ಸುಮ್ಮನೆ ಕಾಲಿಗೆ ಪೆಟ್ಟಾಗುವಂತಹ ಸಂದರ್ಭಗಳು ಬರುತ್ತೆ. ಪೈಲ್ಸ್ ಬರುವಂಥ ಸಾಧ್ಯತೆಗಳು ಇದೆ. ಇದಲ್ಲದೆ ನಿಮಗೆ ಚೆಸ್ಟ್ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಕೂಡ ಬರುತ್ತೆ. ಅಸ್ತಮಾ ಕೂಡ ಬರುವಂಥ ಸಂದರ್ಭ ಇದೆ. ನೀವು ಅಥವಾ ನಿಮ್ಮ ಸುತ್ತಮುತ್ತಲೇ ಇರೋರು ಯಾರೇ ಆಗಿರಲಿ, ಮೂಲಾಂಕ 4 ಇರೋರಿಗೆ ಇದನ್ನು ಗಮನ ಇಟ್ಟು ಕೇಳೋದಕ್ಕೆ ಹೇಳಿ. ಯಾಕಂದರೆ ನೀವು 2-3 ಡಾಕ್ಟರ್ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳೋದು ಅವಶ್ಯಕ. ನಿಮಗೆ ಎಲ್ಲರಿಗಿಂತನೂ ನಿಮಗೆ ರಾಂಗ್ ಡಯಾಗ್ನೋಸಿಸ್ ಆಗುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ನಿಮ್ಮ ಲಕ್ಕಿ ಕಲರ್ಸ್ ಯಾವಾಗಲೂ ಲೈಟ್ ಶೇಡಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಡಾರ್ಕ್ ಶೇಡ್ ಕಲರ್ಸ್ ನಿಮ್ಮ ಅದೃಷ್ಟವನ್ನು ತರೋದಿಲ್ಲ, ನಿಮ್ಮ ಅದೃಷ್ಟಕ್ಕೆ ತೊಂದರೆ ಮಾಡುತ್ತೆ. ಲೈಟ್ ಶೇಡ್ ಕಲರ್ಸ್ ಅಂದರೆ ವೈಟ್, ಆರೆಂಜ್, ಯೆಲ್ಲೋ, ಗೋಲ್ಡನ್ ಕಲರ್, ಈ ಥರ ಲೈಟ್ ಇರೋ ಕಲರ್ಸನ್ನು ನೀವು ಚೂಸ್ ಮಾಡಿ. ಡಾರ್ಕ್ ಕಲರ್ಸ್ ಈಗ ಬ್ಲ್ಯಾಕ್, ರೆಡ್, ಡಾರ್ಕ್ ಬ್ಲೂ ಅಂತ ಕಲರ್ಸನ್ನು ನೀವು ಅವಾಯ್ಡ್ ಮಾಡಿ. ಇದು ನಿಮ್ಮ ಅದೃಷ್ಟವನ್ನು ಕಡಿಮೆ ಮಾಡುತ್ತೆ. ಮೂಲಾಂಕ 4ರ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹರ ಹರ ಮಹಾದೇವ.